ಸುಜಿ ಕಿಚನ್ಗೆ ಸ್ವಾಗತ. ಈ ದಿನ ನಾನು ಮುದ್ದೆ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ಸೊಪ್ಪು ಸಾರನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಲೋಟ ಅಷ್ಟು ತೊಳೆದಿರುವ ತೊಗರಿಬೇಳೆ, ಒಂದು ಕಟ್ ಪಾಲಕ್ ಸೊಪ್ಪು, ಒಂದು ಹಿಡಿಯಷ್ಟು ಬಸಳೆ ಸೊಪ್ಪು. ಇದನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಕೋಬೇಕು. ಒಂದು ಈರುಳ್ಳಿ, 2 ಟೊಮೊಟೊ, ಒಂದು ಹೀರೆಕಾಯಿ, ಇದನ್ನು ದಪ್ಪವಾಗಿ ಹೆಚ್ಚಿಟ್ಕೋಬೇಕು. ನಂತರ 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಹಿಡಿಯಷ್ಟು ಒಂದೆಲಗ ಸೊಪ್ಪು, ಬೆಳ್ಳುಳ್ಳಿ ಒಂದು 6 ಎಸಳು, ಜೀರಿಗೆ 1 ಸ್ಪೂನ್, ಸ್ವಲ್ಪ ಕೊಬ್ಬರಿ ಮತ್ತು ಹುಣಸೆಹಣ್ಣು. ಈಗ ಬೇಯಿಸೋದಕ್ಕೆ ಕುಕ್ಕರ್ಗೆ ಒಂದು ಬಟ್ಲು ತೊಗರಿಬೇಳೆ, ಜೀರಿಗೆ, ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಹೀರೆಕಾಯಿನ ಹಾಕಬೇಕು. ಒಂದು ಹಿಡಿಯಷ್ಟು ಒಂದೆಲಗ ಸೊಪ್ಪನ್ನು ಹಾಕಬೇಕು. ಒಂದು ಹಿಡಿ ಬಸಳೆ ಸೊಪ್ಪು, ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ಹಾಕಬೇಕು. ಸೊಪ್ಪು ಮೇಲೆ 2 ಟೊಮೊಟೊವನ್ನು ಹಾಕಿ, 2 ಚಮಚ ನೀರನ್ನು ಹಾಕಿ, ಆಮೇಲೆ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು. ಈಗ ಕುಕ್ಕರನ್ನು ಮುಚ್ಚಿ ವಿಸಿಲ್ ಬರೋಷ್ಟು ಕೂಡಿ. ಕುಕ್ಕರ್ ಇಳಿಸಿದ ಮೇಲೆ ಸೊಪ್ಪು, ಟೊಮೊಟೊ, ಹೀರೆಕಾಯಿ, ಈರುಳ್ಳಿ ಇಷ್ಟನ್ನು ತೆಗೆದು ತಟ್ಟೆಯಲ್ಲಿ ಆರಿಸ್ಕೋಬೇಕು. 4ರಿಂದ 5 ಮೆಣಸಿನ್ಕಾಯಿಯನ್ನು ಮಿಕ್ಸಿಗೆ ಹಾಕಿ ತರಿತರಿಯಾಗಿ ರುಬ್ಬಿ, ಕುದಿಸಿರುವ ಬೇಳೆ ಕಟ್ಟಿಗೆ ತರಿತರಿಯಾಗಿ ರುಬ್ಬಿರುವ ಹಸಿಮೆಣಸಿನ್ಕಾಯಿನ ಹಾಕಬೇಕು. ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಹುಣಸೆಹಣ್ಣನ್ನು ನೀರು ಹಾಕಿ ನುಣ್ಣಗೆ ರುಬ್ಬಿ ಬೇಳೆ ಕಟ್ಟಿಗೆ ಹಾಕಬೇಕು. ಇವಾಗ ಆರಿಸಿರುವ ಸೊಪ್ಪನ್ನು ಮಿಕ್ಸಿಗೆ 1 ಸೆಕೆಂಡ್ ಅಷ್ಟು ಸುಮ್ಮನೆ ಹಿಂಗೆ ತಿರುಗಿಸಿ ಸೊಪ್ಪನ್ನು ತೆಗೆದು ಇದಕ್ಕೆ ಹಾಕಬೇಕು, ಸಾರಿಗೆ ಹಾಕಬೇಕು. ಕಾಲು ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಧನಿಯಾ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಬೇಕು. ಪಾಲಕ್ ಸೊಪ್ಪಿನಲ್ಲಿ ಐರನ್ನು ಇರುತ್ತೆ, ಬಸಳೆ ಸೊಪ್ಪು ಐರನ್ನು ಇರುತ್ತೆ. ಅದು ತಿಂದರೆ ಬಾಯಿ ಹುಣ್ಣು ಏನಾದರೂ ಇದ್ದರೆ ಅದು ಹೋಗುತ್ತೆ. ಮತ್ತು ಒಂದೆಲಗ ಸೊಪ್ಪು ತುಂಬಾ ಉಪಯೋಗವಾಗುತ್ತದು. ಅದಕ್ಕೆ ಮಕ್ಕಳಿಗೆ ಈ ಸೊಪ್ಪನ್ನು ದಿನಾಗಲೂ ಬೆಳಗ್ಗೆ ಹೊತ್ತು ತಿನ್ನಿಸಿದ್ರೆ ಅವ್ರ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಸಾರನ್ನು ಚೆನ್ನಾಗಿ ಕುದಿಸಬೇಕು.
ಈಗ ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ, ಸಾಸಿವೆ 1 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಒಗ್ಗರಣೆಯನ್ನು ಕುದಿಸಿರುವ ಸಾರಿಗೆ ಹಾಕಿ 5 ನಿಮಿಷ ಕುದಿಸಿ. ರಾಗಿ ಮುದ್ದೆ ಮಾಡಲು ಒಂದು ಪಾತ್ರೆಗೆ 2 ಚಮಚ ನೀರನ್ನು ಹಾಕಿ, ನೀರು ಕುದಿಯುವಾಗ 1 ಕಪ್ ಹುರಿದಿರೋ ರವೆಯನ್ನು ಹಾಕಬೇಕು. ರವೆ ಚೆನ್ನಾಗಿ ಬೆಂದ ಮೇಲೆ ಮುದ್ದೆಗೆ ರಾಗಿ, ನವಣೆ, ಜೋಳ ಈ ಮೂರನ್ನು ಹಿಟ್ಟು ಮಾಡಿಸಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಹಿಟ್ಟನ್ನು ತೊಳೆಸಿ 1-2 ನಿಮಿಷ ಬೇಯಲು ಬಿಡಬೇಕು. ಕೊನೆಯದಾಗಿ ಮುದ್ದೆ ಕಟ್ಟಿ ಸೊಪ್ಪು ಸಾರಿನ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಧನ್ಯವಾದ.